ನಮಸ್ಕಾರ ಎಲ್ಲರಿಗೂ. PM ವಿಶ್ವಕರ್ಮ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು PM ವಿಶ್ವಕರ್ಮಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂಥವರಿಗೆ ಪೋಸ್ಟ್ ಮುಖಾಂತರ PM ವಿಶ್ವಕರ್ಮ ಸರ್ಟಿಫಿಕೇಟು ಬರ್ತಾ ಇದ್ದಾವೆ. ಸೊ ನಮಗೂ ಕೂಡ ಒಂದು ಬಂದಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಒಂದು PM ವಿಶ್ವಕರ್ಮ ಸರ್ಟಿಫಿಕೇಟು ಮತ್ತು ಒಂದು ಕಾರ್ಡು ಕೂಡ ಕೊಟ್ಟಿದ್ದಾರೆ. PVC ಕಾರ್ಡು, ಏನು ಆಧಾರ್ ಕಾರ್ಡ್ ಯಾವ ರೀತಿ PVC ಕಾರ್ಡ್ ಬರುತ್ತೆ ಅದೇ ರೀತಿಯಾಗಿ ಒಂದು PM ವಿಶ್ವಕರ್ಮ ಕೂಡ ಕಾರ್ಡನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಇವಾಗ ಏನು ನೋಡ್ತಾ ಇದ್ದೀರಾ, ಪೋಸ್ಟ್ ಮುಖಾಂತರ ಬಂದಿರುವಂಥ ಕವರು. ಇದರೊಳಗಡೆ ಒಂದು ಸರ್ಟಿಫಿಕೇಟನ್ನು ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, PM ವಿಶ್ವಕರ್ಮ ಪ್ರಮಾಣಪತ್ರ, ಈ ಥರ ಒಂದು ಸರ್ಟಿಫಿಕೇಟನ್ನು ಇಟ್ಟಿದ್ದಾರೆ ಮತ್ತು ಒಂದು PVC ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ರೀತಿಯಾಗಿ ಪೋಸ್ಟ್ ಮುಖಾಂತರ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಮತ್ತು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಾರ್ಡು PM ವಿಶ್ವಕರ್ಮ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ. ಅಪ್ರೂವಲ್ ಆದರೆ ಮಾತ್ರ ನಿಮಗೆ ಬೈ ಪೋಸ್ಟ್ ಮುಖಾಂತರ ಈ ರೀತಿಯಾಗಿ ಸರ್ಟಿಫಿಕೇಟ್ ಬರುತ್ತೆ. ಇದರಿಂದ ನೀವು ಸಾಲ ಸೌಲಭ್ಯ ಪಡಿಬೋದು ಬ್ಯಾಂಕ್ ಮುಖಾಂತರ. ಮತ್ತು ಇವಾಗ ಏನು ನೋಡ್ತಾ ಇದ್ದೀರಾ, ಇದು PVC ಕಾರ್ಡು. ATM ಕಾರ್ಡ್ ಯಾವ ರೀತಿ ಇದೆ, PVC ಕಾರ್ಡ್ನಲ್ಲಿ ಕೂಡ PM ವಿಶ್ವಕರ್ಮ ಸರ್ಟಿಫಿಕೇಟ್ದು ಜೊತೆಗೆ ಇದನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಒಟ್ಟು 2 ಕೊಟ್ಟಿದ್ದಾರೆ. ಒಂದು PVC ಕಾರ್ಡು, ಒಂದು ನಾರ್ಮಲ್ ಆಗಿ A4 ಸೈಜ್ನಲ್ಲಿ ಸರ್ಟಿಫಿಕೇಟನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡು ಹತ್ತಿರದ ಒಂದು CS ಸೆಂಟ್ರಿಗೆ ಹೋಗಿ ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಏನಾದರೂ ಕರೆಕ್ಷನ್ಗಳಿದ್ದರೆ ಮಾಡ್ಕೊಂಡು ಸರಿಪಡಿಸ್ಕೊಳ್ಳಿ.